ಪಂಚಭೂತ ಸ್ಥಳಗಳಲ್ಲಿ ಒಂದಾದ ತಿರುವಣ್ಣಾಮಲೈ ಅರುಣಾಚಲೇಶ್ವರ ಟೆಂಪಲ್ಗೆ ಹೋಗಿದ್ದಾಗ ಲೋಕಲ್ ಊಟ ಎಕ್ಸ್ಪ್ಲೋರ್ ಮಾಡೋಣ ಅಂತ ರೀಲ್ಸ್ ಚೆಕ್ ಮಾಡ್ತಾ ಇದ್ದೆ. ಎಲ್ರು ಅದೇ ಅನ್ಲಿಮಿಟೆಡ್ ಆಂಧ್ರ ಮೀಲ್ಸ್ ಎಕ್ಸ್ಪ್ಲೋರ್ ಮಾಡಿದ್ರು. ನಾವು ತಮಿಳ್ನಾಡಿಗೆ ಬಂದು ಆಂಧ್ರ ಫುಡ್ ಏನ್ ತಿನ್ನೋದು ಅಂತ ನಮ್ಮ ಲಾಡ್ಜ್ ಓನರ್ ನ ಕೇಳ್ಕೊಂಡು ಲೋಕಲ್ ಮೆಸ್ ಗೆ ಹೋದ್ವಿ. ಇಲ್ಲೇ ಹತ್ರ ಅಥೆಂಟಿಕ್ ತಮಿಳ್ನಾಡು ಸ್ಟೈಲ್ ಊಟ ಸಿಗುತ್ತೆ, ಟ್ರೈ ಮಾಡಿ ಅಂದ್ರು. ಗೂಗಲ್ ಮ್ಯಾಪ್ಸ್ ಹಾಕೊಂಡು ನಮ್ ಲಾಡ್ಜ್ ಇಂದ ಹತ್ರ ಅಂತ ನಡ್ಕೊಂಡು ಹೋದ್ವಿ. ಈ ಮೆಸ್ ಸ್ಟಾರ್ಟ್ ಮಾಡಿದ್ದು ಮಹಾಲಕ್ಷ್ಮಿ ಅವರು, ಅದಕ್ಕೆ ಮಹಾ ಮೆಸ್ ಅಂತ ಇಟ್ಟಿದ್ದಾರೆ. ಮಧ್ಯಾಹ್ನ 12:30 3:30 ತನಕ ಓಪನ್ ಇರುತ್ತೆ. ಟೋಕನ್ ತಗೊಂಡು ಊಟಕ್ಕೆ ಕೂರ್ಬೇಕು. ದೊಡ್ಡ ಎಲೆಗಳ ಹಾಕಿ 2 ತರ ಪಲ್ಯ ಬಡಿಸ್ತಾರೆ. ಒಂದು ಊಟಕ್ಕೆ 120 ರೂಪಾಯಿ. ಅನ್ನ ಜೊತೆಗೆ ಮೂಲಂಗಿ ಸಾರ್ ಮಾಡಿದ್ರು. ಮೂಲಂಗಿ ಅಂದ್ರೆ ಆಗಲ್ಲ, ಅದ್ರಲ್ಲಿ ಮೂಲಂಗಿ ಸಾಂಬಾರ್ ಅಂತ ಅನ್ಕೊಂಡೆ. ಟ್ರೈ ಮಾಡಿದ್ಮೇಲೆ ಸಖತ್ತಾಗಿತ್ತು ಗುರು. ಹುಳಿ ಹುಳಿಯಾಗಿ ಖಾರವಾಗಿ ಚೆನ್ನಾಗಿತ್ತು. ನಮ್ಗೋ ತಮಿಳ್ ಬರಲ್ಲ, ಮೂಕಾಭಿನಯ ಮಾಡಿ ನೆಕ್ಸ್ಟ್ ಐಟಮ್ ಗಳನ್ನ ತರ ಕೇಳ್ತಾ ಇದ್ವಿ. ಅನ್ನ ಜೊತೆ ಕೂರ ಅಂತ ಕೊಟ್ರು, ಸ್ವಲ್ಪ ಸೊಪ್ಪಿನ ಸಾರ್ ತರ ಇತ್ತು. ಇದು ಕೂಡ ಹುಳಿ ಹುಳಿ ಇತ್ತು. ತಮಿಳ್ನಾಡು ಜನಗಳಿಗೆ ಅಷ್ಟೊಂದು ಹುಳಿ ಇಷ್ಟನಾ? ಮತ್ತೆ ಕೊಳಂಬು ಅಂತ ಕೊಟ್ರು, ಅದು ಹುಳಿಯಾಗಿತ್ತು, ಚೆನ್ನಾಗಿತ್ತು. ರೈಸ್ ಎಕ್ಸ್ಟ್ರಾ ಕೇಳಿದ್ರೆ ಕೊಡ್ತಾರೆ ಮಜ್ಜಿಗೆ ಅನ್ನಕ್ಕೆ. ರಸಂ, ಕೊಳಂಬು, ಪಲ್ಯಗಳು ಎಲ್ಲಾ ಚೆನ್ನಾಗಿತ್ತು. ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ಮೇಲೆ ಒಂದ್ ಸ್ವಲ್ಪನೂ ಅನ್ಕಂಫರ್ಟಬಲ್ ಅನ್ಸ್ಲಿಲ್ಲ. ಯಾವ್ದೋ ಗೊತ್ತಿರೋ ಮನೇಲೆ ಊಟ ಮಾಡ್ದಂಗಿತ್ತು. ಒಟ್ನಲ್ಲಿ ತಮಿಳ್ನಾಡು ಊಟ ಸಖತ್ತಾಗಿತ್ತು ಗುರು. ನೀವು ತಿರುವಣ್ಣಾಮಲೈ ಕಡೆ ಹೋದಾಗ ಮಧ್ಯಾಹ್ನದ ಊಟಕ್ಕೆ ಮಹಾ ಮೆಸ್ ನ ಟ್ರೈ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ ಸಾಪಾಡು ನಲ್ಲ ಇರಕ್ಕು ಅಂತ.